ಇಂಗ್ಲೆಂಡ್ ವಿರುದ್ಧ ಇತ್ತೀಚೆಗೆ ಸ್ಫೋಟಕ ಪ್ರದರ್ಶನ ನೀಡಿದ ಅಭಿಷೇಕ್ ಶರ್ಮಾ ಭಾರತೀಯ ತಂಡಕ್ಕೆ ಸೇರುವ ತನಕ ಅವರ ಪ್ರಯಾಣ ಹೇಗಿತ್ತು ಎಂಬುದನ್ನು ನೋಡೋಣ. ಅಭಿಷೇಕ್ ಶರ್ಮಾ ಸೆಪ್ಟೆಂಬರ್ 4, 2000 ಜನಿಸಿದರು ಮತ್ತು 6 ವರ್ಷದ ವಯಸ್ಸಿನಿಂದಲೇ ಕ್ರಿಕೆಟ್ ಆಡುವುದನ್ನು ಪ್ರಾರಂಭಿಸಿದರು. ಇವರ ಕರಿಯರ್ನ ಪ್ರಾರಂಭವನ್ನು ಒಬ್ಬ ಬೌಲರ್ ಆಗಿ ಮಾಡಿದರು, ಏಕೆಂದರೆ ಇವರ ತಂದೆಯು ಮಾಜಿ ಎಡಗೈ ಸ್ಪಿನ್ನರ್ ಆಗಿದ್ದರು. 2015-16ರ ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ಇವರು 7 ಪಂದ್ಯಗಳಲ್ಲಿ 1200 ರನ್ ಗಳಿಸಿದರು. ಅಷ್ಟೇ ಅಲ್ಲದೆ 59 ವಿಕೆಟ್ಗಳನ್ನು ಕೂಡ ಪಡೆದರು ಮತ್ತು 2017ರ ಅಂಡರ್-19 ಏಷ್ಯಾ ಕಪ್ನಲ್ಲಿ ಇವರು ಭಾರತ ತಂಡವನ್ನು ಮುನ್ನಡೆಸಿದ್ದರು. ಇವರ ಹೆಸರು 2018ರ ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ತಂಡದಲ್ಲಿ ಆಯ್ಕೆಯಾಯಿತು ಮತ್ತು ಇವರ ಫಸ್ಟ್ ಕ್ಲಾಸ್ ಡೆಬ್ಯೂ 2017 ಹಾಗೂ 18ರ ರಣಜಿ ಟ್ರೋಫಿಯಲ್ಲಿ ಆಯಿತು ಮತ್ತು ಜನವರಿ 2018ರಲ್ಲಿ ಡೆಲ್ಲಿ ಡೇರ್ಡೆವಿಲ್ಸ್ ತಂಡದೊಂದಿಗೆ ಇವರು ಐಪಿಎಲ್ಗೆ ಪ್ರವೇಶಿಸಿದರು. ಅಲ್ಲಿ ಡೆಬ್ಯೂ ಪಂದ್ಯದಲ್ಲೇ 19 ಚೆಂಡುಗಳಲ್ಲಿ 46 ರನ್ ಬಾರಿಸಿದರು. ನಂತರ 2019ರಲ್ಲಿ ಹೈದರಾಬಾದ್ ತಂಡವು ಇವರನ್ನು ಟೀಮ್ಗೆ ಸೇರಿಸಿಕೊಂಡಿತು ಹಾಗೂ 2024ರ ಐಪಿಎಲ್ ಸೀಸನ್ ಇವರಿಗಾಗಿ ಅದ್ಭುತವಾಗಿತ್ತು. ಅಲ್ಲಿ ಇವರು 484 ರನ್ ಗಳಿಸಿದರು. ಇವರ ಈ ಶ್ರೇಷ್ಠ ಪ್ರದರ್ಶನದ ಕಾರಣವೇ 2024ರ ಜುಲೈ 6ರಂದು ಜಿಂಬಾಬ್ವೆ ವಿರುದ್ಧ ಇವರ ಟಿ20 ಡೆಬ್ಯೂ ಆಯಿತು. ಆದರೆ ಅಲ್ಲಿ ಇವರು ಶೂನ್ಯಕ್ಕೆ ಔಟ್ ಆದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾ ಭಾರತದ ಮುಂದಿನ ಯುವರಾಜ್ ಸಿಂಗ್ ಆಗಬಹುದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.